ನಮ್ಮ ಭಾರತ ಈಗ ಜಗತ್ತಿನಲ್ಲಿ 5ನೇ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. 2027ಕ್ಕೆ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. ಆರ್ಥಿಕವಾಗಿ ಬೆಳೀತಾ ಇರೋ ನಮ್ಮ ದೇಶದಲ್ಲಿ ನಾವು ಕೂಡ ಬೆಳಿಬೇಕಂದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಒಂದು ಉತ್ತಮ ಆಯ್ಕೆ ಅಂತಲೇ ನಾವು ಹೇಳ್ಬೋದು. ಹಾಯ್, ರಿಸ್ಕ್ ರೀಡಿಫೈನ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮೂಲಕ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ ಒಂದು ಉತ್ತಮ ಆಯ್ಕೆ ಹೇಗಂತ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಎಲ್ಲರೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತು ಬ್ಯಾಂಕ್ ಎಫ್ ಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಕ್ವಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಇವೆಲ್ಲದರಲ್ಲೂ ಯಾವುದು ಬೆಸ್ಟು ಅಂತ ನಾವು ನೋಡ್ತಾ ಹೋದಾಗ, ಹಿಂದಿನ ದಾಖಲೆಗಳನ್ನು ತೆಗೆದಾಗ ಈಕ್ವಿಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಹಾಗಾದರೆ ಮ್ಯೂಚುವಲ್ ಫಂಡ್ನಲ್ಲಿರುವಂತಹ ವಿಶೇಷತೆಗಳನ್ನು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿರೋ ಡೈವರ್ಸಿಫಿಕೇಶನ್, ಅಂದರೆ ನಾವು ಹೂಡಿಕೆ ಮಾಡಿದಂಥ ಹಣ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಬೇರೆ ಬೇರೆ ಕ್ಲಾಸ್ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ನಮ್ಮ ಹೂಡಿಕೆ ಮಾಡಿರೋದಂಥ ಹಣಕ್ಕೆ ರಿಸ್ಕ್ ಕಡಿಮೆ ಆಗಿರುತ್ತೆ. ಎರಡನೇದಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಹೆಚ್ಚಿನ ಲಾಭಾಂಶವನ್ನು ನಾವು ಕಾಣ್ಬೋದು. ನಾವು 20-25 ವರ್ಷದ ಹಿಂದಿನ ದಾಖಲೆಗಳನ್ನು ನೋಡಿದರೆ ಈಕ್ವಿಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸು ಹೆಚ್ಚಿನ ರಿಟರ್ನ್ಸ್ ಕೊಟ್ಟಿರೋದು ನಾವು ನೋಡ್ಬೋದು. ಮೂರನೇದಾಗಿ ಇಲ್ಲಿರುವಂಥ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹೂಡಿಕೆಯನ್ನು ಪ್ರೊಫೆಷನಲ್ ಕ್ವಾಲಿಫೈಡ್ ಮ್ಯಾನೇಜರ್ಸು ಹ್ಯಾಂಡಲ್ ಮಾಡ್ತಾರೆ, ಮತ್ತು ಕ್ವಾಲಿಫೈಡ್ ರಿಸರ್ಚ್ ಪ್ರೊಫೆಷನ್ ಕೂಡ ಇದರಲ್ಲಿ ಇರೋದರಿಂದ ನಾವು ಹೂಡಿಕೆ ಮಾಡಿರುವಂತಹ ಹಣದಲ್ಲಿ ಹೆಚ್ಚಿನ ಸುರಕ್ಷತೆಯನ್ನು ನಾವು ಕಾಣಬಹುದು. ನಾಲ್ಕನೇದಾಗಿ ಮ್ಯೂಚುವಲ್ ಫಂಡ್ನಲ್ಲಿರುವಂತಹ ಅಫೋರ್ಡಬಿಲಿಟಿ, ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಷ್ಟು ನಾವು ಇನ್ವೆಸ್ಟ್ಮೆಂಟ್ ಇದರಲ್ಲಿ ಮಾಡ್ಬೋದು. ಸಾಮಾನ್ಯವಾಗಿ 500 ರೂಪಾಯಿ SIP ಎಂದು ಕೂಡ ನಾವು ಮ್ಯೂಚುವಲ್ ಫಂಡನ್ನು ಸ್ಟಾರ್ಟ್ ಮಾಡ್ಬೋದು. ಐದನೇದಾಗಿ ಲಿಕ್ವಿಡಿಟಿ, ಅಂದರೆ ನಾವು ಯಾವಾಗ ಬೇಕಾದಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ನಮಗೆ ದುಡ್ಡು ಬೇಕಾದಾಗ ಹಣವನ್ನು ವಾಪಸ್ ಕೂಡ ತಗೋಬಹುದು. ಆರನೇದಾಗಿ ಮ್ಯೂಚುವಲ್ ಫಂಡ್ನಲ್ಲಿರುವಂಥ ಟ್ಯಾಕ್ಸ್ ಬೆನಿಫಿಟ್ಸ್, ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಬೇರೆ ಬೇರೆ ರೀತಿಯಿಂದ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಏಳನೇದಾಗಿ ವೆಲ್ ರೆಗ್ಯುಲೇಟೆಡ್ ಆಪ್ಷನ್ಸ್, ಅಂದರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲ ಕಂಪನಿಗಳು ಸೆಬಿ ಅಂಡರ್ದಲ್ಲೇ ಮತ್ತು ಸೆಬಿ ನಿಯಂತ್ರಣದಲ್ಲೇ ಕೆಲಸ ಮಾಡಬೇಕಾಗತ್ತೆ. ಹೀಗಾಗಿ ನಮ್ಮ ಹೂಡಿಕೆ ಹಣ ಹೆಚ್ಚು ಸುರಕ್ಷಿತವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಇಷ್ಟೊಂದು ಪಾರದರ್ಶಕತೆ ಮತ್ತು ನಿಯಂತ್ರಣ ಮ್ಯೂಚುವಲ್ ಫಂಡ್ನಲ್ಲಿ ಇದ್ದರೂ ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ನಮ್ಮ ದೇಶದಲ್ಲಿ ಬರೀ 4 ಕೋಟಿ ಜನಸಂಖ್ಯೆ ಮಾತ್ರ. ಹಾಗೆ ನೋಡಿದರೆ OTT ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ 50 ಕೋಟಿ ಜನ ಮಾಡ್ತಾರೆ. ಹಾಗೆ ಆನ್ಲೈನ್ ಶಾಪಿಂಗ್ ಮಾಡಬೇಕಂದ್ರೆ 20 ಕೋಟಿ ಜನಸಂಖ್ಯೆ ಮಾಡ್ತಾರೆ. ಆನ್ಲೈನ್ ಫುಡ್ ಆರ್ಡರ್ ಮಾಡೋರು 25 ಕೋಟಿ ಜನಸಂಖ್ಯೆ ಇದ್ದಾರೆ. ಆದರೆ ಇನ್ವೆಸ್ಟ್ಮೆಂಟಿಗೆ ಬಂದಾಗ ಇಷ್ಟೊಂದು ಕಡಿಮೆ ಜನಸಂಖ್ಯೆ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟಲ್ಲಿ ಇನ್ನೂ ನಮ್ಮ ಆಸಕ್ತಿ ಕಡಿಮೆ ಇದೆ ಅಂತ ತೋರಿಸುತ್ತೆ. ಅದಕ್ಕೆ ಹೇಳೋದು ಫೈನಾನ್ಷಿಯಲ್ ಲಿಟ್ರಸಿ ನಮ್ಮ ದೇಶದಲ್ಲಿ ಕಡಿಮೆ ಇದೆ ಅಂತಲೇ ಇದರಿಂದ ಪ್ರೂವ್ ಆಗುತ್ತೆ. ಆದರೂ ಕೂಡ ಇತ್ತೀಚಿನ 10 ವರ್ಷದ ದಾಖಲೆಗಳನ್ನು ನಾವು ನೋಡಿದರೆ 2014ರಲ್ಲಿ 10 ಲಕ್ಷ ಕೋಟಿ AUM ಅಂತ ಇದ್ದಂತಹ ಮ್ಯೂಚುವಲ್ ಫಂಡ್ 2023ಕ್ಕೆ 50 ಲಕ್ಷ ಕೋಟಿ ರೀಚ್ ಆಗಿದೆ. ಇದೊಂದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ಒಟ್ಟು 44 ಮ್ಯೂಚುವಲ್ ಫಂಡ್ ಕಂಪನೀಸ್ಗಳಿದೆ. ಅದರಲ್ಲಿ ಸುಮಾರು 2500 ಬೇರೆ ಬೇರೆ ಸ್ಕೀಮ್ಸ್ ಇದೆ. ಹೀಗಾಗಿ ಸಾಕಷ್ಟು ಜನಕ್ಕೆ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರಬಹುದು. ಅದಕ್ಕಾಗಿ ನೀವು ಒಳ್ಳೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಸಲಹೆ ತಗೊಂಡು ಇವತ್ತೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಸಲಹೆ ಬೇಕಾಗಿದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ, ಹಾಗೂ ನಮ್ಮ ವೆಬ್ಸೈಟ್ಗೆ ಕೂಡ ಭೇಟಿ ನೀಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.